ಹರಿ ಓಂ. ತಂದೆಯರು ಕೂತ್ಕೊಳ್ಬೋದು, ಆರಾಮದಲ್ಲಿ ಕೂತ್ಕೊಳ್ಳಿ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿರಿ ಬ್ರಹ್ಮರಾಜಶ್ರೀ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಇವತ್ತಿನ ದಿನ ಅದು ಈ ಶತಮಾನದಲ್ಲಿ ಇಷ್ಟೊಂದು ಮಕ್ಕಳು ಒಟ್ಟಿಗೆ ಮಾತೃವಂದನ ಅಂದರೆ ತಮ್ಮ ತಾಯಂದಿರಿಗೆ ಪಾದ ಪೂಜೆ ಮಾಡೋದನ್ನ ನೋಡ್ತಿದ್ರೆ, ಅದರಲ್ಲೂ ಈ ಪುಟ್ಟ ಪುಟ್ಟ ಮಕ್ಕಳು ತಮ್ಮ ಪುಟ್ಟ ಪುಟ್ಟ ಕೈಯಿಂದ ಅಮ್ಮಂದಿರ ಪಾದ ತೊಳೆಯೋದು, ಅವರಿಗೆ ಅರಿಶಿನ ಕುಂಕುಮ ಹಚ್ಚೋದು, ಇದನ್ನೆಲ್ಲ ನೋಡ್ಲಿಕ್ಕೆ ಸಿಕ್ಕಿದ್ದು ನಮ್ಮ ಭಾಗ್ಯ. ಅಮ್ಮನಿಗೆ ನಾವು ಪಾದ ಪೂಜೆ ಮಾಡಿದ್ರೆ ಅದರಿಂದ ಏನು ಲಾಭ? ಒಂದು ಶ್ಲೋಕ ಇದೆ, ಭೂ ಪ್ರದಕ್ಷಿಣ ಷಟ್ಕೇನ ಸೇತು ಸ್ನಾನಂ ಸಮಯರ್ಥಚೆ. ಅಂದ್ರೆ ನಾವು 6 ಬಾರಿ ಭೂ ಪ್ರದಕ್ಷಿಣೆ ಮಾಡಿದ್ರೆ ಕಾಶಿ ಯಾತ್ರಾ ಯುತೇನಚ, ಅಂದ್ರೆ 10,000 ಬಾರಿ ಕಾಶಿ ಯಾತ್ರೆ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ, ಅದೇ ರೀತಿ 100 ಬಾರಿ ಸಮುದ್ರ ಸ್ನಾನ ಮಾಡಿದ್ರೆ ನಮಗೆ ಎಷ್ಟು ಪುಣ್ಯ ಪ್ರಾಪ್ತಿ ಆಗುತ್ತೋ ಅಷ್ಟೂ ಪುಣ್ಯಗಳು ಕೇವಲ ನಾವು ನಮ್ಮ ತಂದೆ ತಾಯಿಯರಿಗೆ, ಅದರಲ್ಲಿಯೂ ತಾಯಿಯ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಅದರ 10 ಪಟ್ಟು ಪುಣ್ಯ ನಮಗೆ ಸಿಗುತ್ತೆ ಅಂತ ಈ ಶ್ಲೋಕದ ಅರ್ಥ. ಖಾಲಿ ನಮಸ್ಕಾರ ಮಾಡಿದ್ರೆ ನಮ್ಗೆ ಅಷ್ಟು ಪುಣ್ಯ ಸಿಗ್ಬೇಕಾದ್ರೆ ಇವತ್ತು ನಾವೆಲ್ಲರೂ ಅಮ್ಮನ ಪಾದ ಪೂಜೆಯನ್ನೇ ಮಾಡಿದ್ದೀವಿ. ಹಾಗಾದ್ರೆ ಯೋಚನೆ ಮಾಡಿ ನಮಗೆಲ್ಲ ಎಷ್ಟು ಪುಣ್ಯ ಇವತ್ತು ನಮಗೆ ಸಿಕ್ಕಿರಬಹುದು ಅಂತ. ಈ ಮಾತೃವಂದನಾ ಕಾರ್ಯಕ್ರಮ ಇದೆಯಲ್ಲ, ಇದು ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಇಲ್ಲಿ ಕೂತಿರುವಂತಹ ಎಲ್ಲ ತಂದೆ ತಾಯಿಯರಿಗೂ ಕೂಡ ಅನ್ವಯಿಸುತ್ತೆ. ನೀವೆಲ್ಲರೂ ಇವತ್ತು ನಿಮ್ಮ ನಿಮ್ಮ ತಂದೆ ತಾಯಿಯರನ್ನ ನೆನಪು ಮಾಡ್ಕೊಳ್ಳಿ. ಮಕ್ಕಳು, ಸಣ್ಣ ಮಕ್ಕಳು, ಅವರಿಗೆ ಗೊತ್ತಾಗುತ್ತಾ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವೆಲ್ಲರೂ ನಿಮ್ಮ ನಿಮ್ಮ ತಂದೆ ತಾಯಿಯರನ್ನ ನೆನಪು ಮಾಡ್ಕೊಳ್ಳಿ. ಅವರು ನಿಮಗೋಸ್ಕರ ಮಾಡಿದ ತ್ಯಾಗವನ್ನ ನೆನಪು ಮಾಡ್ಕೊಳ್ಳಿ. ಅವರಿಗೆ ಇವತ್ತು ನಾವೆಲ್ಲ ಒಂದು ಧನ್ಯವಾದವನ್ನ ತಿಳಿಸುವಂತ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಯಾರು ಮಾತನಾಡದೆ ಸುಮ್ಮನೆ ಕೂತು ಕೇಳಿಸ್ಕೊಂಡ್ರೆ ಉತ್ತಮ. ಒಂದು ಸಣ್ಣ ಕತೆ ಇದೆ, ಮಹಾಭಾರತದಲ್ಲಿ ಒಂದು ಸಣ್ಣ ಕತೆ ಬರುತ್ತೆ. ಅಂದ್ರೆ ಮಾತೆಗೆ ಅಷ್ಟು ಶಕ್ತಿ ಇದೆಯಾ ಅಂದ್ರೆ ಹೌದು, ಅಷ್ಟು ಶಕ್ತಿ ಇದೆ. ಅದು ಕೇವಲ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳಾಗ್ಬೋದು, ಪಕ್ಷಿಗಳಾಗ್ಬೋದು, ಎಲ್ಲ ಮಾತೃತ್ವದ ಎಲ್ಲ ತಂದೆ ತಾಯಿಯರಿಗೂ ಆ ಶಕ್ತಿ ಇದ್ದೇ ಇದೆ ಅಂತ ಹೇಳಲಿಕ್ಕೆ ಒಂದು ಸಣ್ಣ ಕತೆ. ಇದು ಒಂದು ನಾಯಿಯ ಕತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಯಾಕೆಂದ್ರೆ ಪ್ರಾಣಿಗಳಲ್ಲಿ ಸಹ ಆ ಮಾತೃತ್ವದ ಶಕ್ತಿ ಎಷ್ಟಿದೆ ಅಂತ ತೋರಿಸಿಕೊಡ್ಲಿಕ್ಕೆ ನಮ್ಮ ಮಹಾಭಾರತದಲ್ಲಿ ಈ ಕತೆ ಉಲ್ಲೇಖ ಇದೆ. ಒಂದು ಸರಮ ಅನ್ನುವ ಒಂದು ನಾಯಿ, ಅದಕ್ಕೆ ತುಂಬಾ ದೇವತಾ ಶಕ್ತಿ ಇರುತ್ತೆ. ಅದರ ಮಗನ ಹೆಸರು ಸಾರಮೇಯ ಅಂತ, ಸರಮನ ಮಗ ಸಾರಮೇಯ ಅಂತ. ಒಮ್ಮೆ ಜನಮೇಜಯ ರಾಜ ಅನ್ನುವ ಒಬ್ಬ ರಾಜ ಇರ್ತಾನೆ. ಅವನೊಂದು ದೊಡ್ಡ ಯಾಗವನ್ನ ಮಾಡ್ತಿರ್ತಾನೆ. ಆ ಯಾಗಕ್ಕೆ ತುಂಬಾ ಜನ ಬರ್ತಿರ್ತಾರೆ. ತುಂಬಾ ಅದ್ದೂರಿಯಾಗಿ ಆ ಕಾರ್ಯಕ್ರಮ ನಡೀತಾ ಇರುತ್ತೆ. ಬಂದವರಿಗೆಲ್ಲ ಉಡುಗೊರೆ, ಊಟ, ಉಪಚಾರ ಯಾವುದರಲ್ಲಿಯೂ ಸಹ ಕಡಿಮೆ ಇರೋದಿಲ್ಲ. ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ. ಆ ಜವಾಬ್ದಾರಿಯನ್ನ ಆ ರಾಜನ ತಮ್ಮಂದ್ರು ನೋಡ್ಕೊಳ್ತಾ ಇರ್ತಾರೆ. ಅಲ್ಲಿಗೆ ಈ ಸಾರಮೇಯ ಅನ್ನುವ ಒಂದು ನಾಯಿ ಬರುತ್ತೆ. ಆ ಯಾಗ ನಡೆಯುತ್ತಿರುವಂತಹ ಆ ಯಾಗಶಾಲೆ ಒಳಗೆ ಆ ನಾಯಿ ಬರುತ್ತೆ. ಆ ನಾಯಿ ಬಂದದನ್ನ ನೋಡಿ ಎಲ್ಲರಿಗೂ ಒಮ್ಮೆ ಕಸಿವಿಸಿ ಆಗುತ್ತೆ. ಅಂದ್ರೆ ಪವಿತ್ರವಾದ ಒಂದು ಯಾಗ ನಡೆಯುವ ಜಾಗಕ್ಕೆ ಒಂದು ನಾಯಿ ಬಂತಲ್ಲ ಅಂತ ಹೇಳಿ. ಆ ನಾಯಿ ಯಾರಿಗೆ ಏನು ಉಪದ್ರ ಮಾಡೋದಿಲ್ಲ, ಅದರ ಪಾಡಿಗೆ ಅದು ಆಚೆ ಈಚೆ ಓಡಾಡಿಕೊಂಡಿರುತ್ತೆ. ಇದನ್ನ ನೋಡಿದಂತ ಅವನ ರಾಜನ ತಮ್ಮಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಕಲ್ಲು ತಗೊಂಡು ಹೊಡಿತಾರೆ, ಅದನ್ನ ಓಡಿಸ್ತಾರೆ. ಆ ನಾಯಿಗೆ ರಕ್ತ ಬರುತ್ತೆ, ಮೈಯೆಲ್ಲ ತುಂಬಾ ನೋವಾಗುತ್ತೆ. ನಮ್ಗೆಲ್ಲ ನೋವಾದ್ರೆ, ನಮ್ಗೆ ಯಾರಾದ್ರೂ ಹೊಡೆದ್ರೆ ನಾವು ಮೊದ್ಲು ಎಲ್ಲಿಗೆ ಹೋಗ್ತೀವಿ? ಅಮ್ಮನ ಹತ್ರ ಹೋಗ್ತೀವಲ್ಲ. ಹಾಗೆ ಈ ನಾಯಿ ಕೂಡ ಅದ್ರ ಅಮ್ಮನ ಹತ್ರ ಹೋಯ್ತು. ಅಮ್ಮನ ಹತ್ರ ಹೇಳಿತ್ತು ನಡೆದ ವಿಷಯನೆಲ್ಲ. ಏನಾಯ್ತು ಅಂತ ಕೇಳೋದೊಂದು ಧರ್ಮ ಇದ್ದ ಕಾರಣ ಆ ತಾಯಿ ಕೇಳಿತ್ತು, ನೀನ್ ಯಾರಿಗಾದ್ರೂ ಕಚ್ಚಿದ್ಯಾ ಅಂತ. ಇಲ್ಲ ಹೇಳಿತು. ಬೊಗಳಿದ್ಯಾ? ಇಲ್ಲ.
ಅಲ್ಲಿದ್ದ ವಸ್ತುಗಳನ್ನೇನಾದ್ರೂ ಹಾನಿ ಮಾಡಿದ್ಯಾ ಅಂತ ಕೇಳಿತ್ತು. ಆಗ ಕೂಡ ಅದು ಹೇಳಿತ್ತು, ನಾನು ಯಾರಿಗೇನೂ ಉಪದ್ರ ಮಾಡಲಿಲ್ಲ, ನನ್ನ ಪಾಡಿಗೆ ನಾನಿದ್ದೆ ಅಂತ. ಆಗ ಆ ತಾಯಿಗೆ ತುಂಬಾ ದುಃಖ ಆಯ್ತು, ತುಂಬಾ ಸಿಟ್ಟು ಬಂತು. ನಮಗೂ ಅಷ್ಟೇ ಅಲ್ಲ, ನಮ್ಮ ಮಕ್ಕಳನ್ನ ವಿನಾಕಾರಣ ಯಾರಾದ್ರೂ ಹೊಡೆದ್ರೆ ನಾವು ಸುಮ್ಮನೆ ಇರ್ತೀವ? ಇಲ್ಲ ಅಲ್ಲ. ಹಾಗೆ ಈ ನಾಯಿ ಏನ್ ಮಾಡಿತು, ಆ ಮಗನನ್ನ ಕರೆದುಕೊಂಡು ಸೀದಾ ಯಾಗಶಾಲೆಗೆ ಹೋಯ್ತು. ಯಾಗಶಾಲೆಗೆ ಹೋಗಿ ರಾಜನನ್ನ ಕರೆದು ಹೇಳಿತು, ನೀ ಇಷ್ಟೊಂದು ಯಾಗಗಳನ್ನ ಮಾಡ್ತಿದ್ಯಾ, ಇಷ್ಟೊಂದು ದಾನ ಧರ್ಮಗಳನ್ನ ಮಾಡ್ತಿದ್ಯಾ, ಬಂದವರಿಗೆಲ್ಲ ಏನೂ ಕಡಿಮೆ ಇಲ್ಲದ ಹಾಗೆ ನೋಡ್ಕೊಳ್ತಿದ್ಯಾ, ಆದ್ರೆ ಒಂದು ಮೂಕ ಪ್ರಾಣಿಗೆ ಅದೇನೂ ಮಾಡದೆ ಅದನ್ನ ಹೊಡೆದು ಅದಕ್ಕೆ ನೋವು ಮಾಡಿದ್ದ ಕಾರಣ ಅದು ಏನ್ ಮಾಡಿತ್ತು ಗೊತ್ತಾ, ರಾಜನಿಗೆ ಒಂದು ಶಾಪ ಕೊಟ್ಟಿತು. ಏನ್ ಶಾಪ ಅಂದ್ರೆ, ಈ ಯಾಗದಿಂದ ಬರುವ ಯಾವೊಂದು ಫಲವೂ ನಿನಗೆ ಸಿಗುವುದಿಲ್ಲ, ನಿನ್ನ ಆಯಸ್ಸು, ನಿನ್ನ ಸಂಪತ್ತು ಎಲ್ಲವೂ ನಾಶವಾಗಿ ಹೋಗ್ಲಿ ಅಂತ ಹೇಳಿ ಆ ನಾಯಿ ಶಾಪ ಕೊಟ್ಟಿತು. ಮತ್ತೆ ಆ ರಾಜ ಅದರಿಂದ ತುಂಬಾ ಅನುಭವಿಸಿದ, ಅದು ಬೇರೆ ಕತೆ. ಆದ್ರೆ ಆ ನಾಯಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ, ಆ ತಾಯಿಗೆ ಅದು ಪ್ರಾಣಿ ಆಗ್ಲಿ ಮನುಷ್ಯರಾಗ್ಲಿ ತಮ್ಮ ಮಕ್ಕಳಿಗೆ ಏನಾದ್ರೂ ಸಮಸ್ಯೆ ಬರುತ್ತೆ ಅಂತ ಗೊತ್ತಾದ್ರೆ, ಸಮಸ್ಯೆ ಆಗಿದೆ ಅಂತ ಗೊತ್ತಾದ್ರೆ ಆ ತಾಯಿ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾಳೆ. ಅದು ಒಂದು ತಾಯಿಯಲ್ಲಿರುವಂತಹ ಒಂದು ಶಕ್ತಿ. ಕೆಲವೆಲ್ಲ ಬದಲಾಗ್ತಾ ಇರುತ್ತೆ ಪ್ರಪಂಚದಲ್ಲಿ. ಒಂದು 5 ವರ್ಷ ಬಿಟ್ರೆ ಎಲ್ಲ ಬದಲಾಗ್ತಾ ಇರುತ್ತೆ. ನೀವು ಒಂದು ಜಾಗಕ್ಕೆ ಹೋಗಿ 5 ವರ್ಷ ಬಿಟ್ಟು ಮತ್ತೆ ಆ ಜಾಗಕ್ಕೆ ಹೋಗಿ ನೋಡಿ ಎಷ್ಟು ಬದಲಾವಣೆ ಆಗಿರುತ್ತೆ ಆ ಜಾಗದಲ್ಲಿ. ಒಬ್ಬ ವ್ಯಕ್ತಿನ ನೋಡಿ 5 ವರ್ಷ ಬಿಟ್ಟು ಮತ್ತೆ ಆ ವ್ಯಕ್ತಿಯನ್ನ ನೋಡಿ ಅವನಲ್ಲಿ ಎಷ್ಟು ಬದಲಾವಣೆ ಆಗಿರುತ್ತೆ. ಆದ್ರೆ ಈ ಪ್ರಪಂಚದಲ್ಲಿ ಶತಮಾನಗಳಿಂದಲೂ ಬದಲಾಗದೇ ಇರುವಂತಹ ಒಂದೇ ಒಂದು ಸಂಗತಿ ಅಂದ್ರೆ ಅದು ತಾಯಿಯ ಪ್ರೀತಿ ಮಾತ್ರ. ನಿಮಗೆ ಎಷ್ಟೇ ವಯಸ್ಸಾಗಿರ್ಲಿ, ನೀವು ಅಜ್ಜ ಆದ್ರೂ ಕೂಡ ನಿಮ್ಮ ಅಮ್ಮನಿಗೆ ನೀವಿನ್ನೂ ಸಣ್ಣ ಮಕ್ಕಳೇ. ನಿಮ್ಮ ಮನೆಯಲ್ಲೆಲ್ಲ ಅಜ್ಜಿ ಅಂದ್ರಿದ್ರೆ ನಿಮ್ಗೆ ಅನುಭವಕ್ಕೆ ಬಂದಿರುತ್ತೆ. ಅಪ್ಪ ಕೆಲಸ ಮಾಡಿ ಮನೆಗೆ ಬಂದ ಕೂಡ್ಲೆ ಮಕ್ಳೇನ್ ಮಾಡ್ತಾರೆ, ಓಡಿ ಹೋಗಿ ಅಪ್ಪನ ಕೈಯನ್ನ ನೋಡ್ತಾರೆ ಅಲ್ವಾ. ಏನಾದ್ರೂ ತಿಂಡಿ ತಂದಿದಾರ ಅಪ್ಪ ಬರುವಾಗ, ಅಥವಾ ಆಟ ಆಡ್ಲಿಕ್ಕೆ ಆಟ ಸಾಮಾನು ಏನಾದ್ರು ತಂದಿದಾರ ಅಂತ ನೋಡ್ತಾರೆ. ಅಮ್ಮ ಏನ್ ಮಾಡ್ತಾರೆ, ಅಪ್ಪನ ಬ್ಯಾಗ್ನ ನೋಡ್ತಾರೆ ಅಥವಾ ಅಪ್ಪನ ಜೇಬನ್ನ ನೋಡ್ತಾರೆ, ದುಡ್ಡು ತಂದಿದಾರ ಅಂತ ಮನೆ ನಡೆಸ್ಬೇಕಲ್ವಾ. ಆದ್ರೆ ಅಜ್ಜಿ ಏನ್ ಮಾಡ್ತಾರೆ, ಮನೆಗೆ ಬಂದ ಕೂಡ್ಲೆ ಅಪ್ಪನ ಹತ್ರ ಕೇಳ್ತಾರೆ, ಊಟ ಮಾಡಿದ್ಯಾ ಅಂತ. ನಿಮ್ಗೆ ಅನುಭವಕ್ಕೆ ಬಂದಿರ್ಬೋದಲ್ವಾ. ಅಜ್ಜಿ ಕೇಳ್ತಾರಲ್ವ, ಅಪ್ಪ ಮನೆಗೆ ಬಂದ ಕೂಡಲೇ ಊಟ ಮಾಡಿದ್ಯಾ, ನೀರ್ ಬೇಕಾ, ಚಾ ಮಾಡಿ ಕೊಡ್ಲಾ ಅಂತ. ಯಾಕೆಂದ್ರೆ ಆ ತಾಯಿಗೆ ಮಾತ್ರ ಗೊತ್ತು ಆ ಮಗುವಿನ ಹಸಿವು. ಇಡೀ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಅರ್ಥವಾಗದ ವಿಷಯ ಒಂದು ತಾಯಿಗೆ ಮಾತ್ರ ಗೊತ್ತಾಗುತ್ತೆ. ನೀವೊಂದು ವೇಳೆ ಮಳೆ ಬರುತ್ತೆ, ಜೋರು ಮಳೆ ಬರುವಾಗ ನೆನ್ಕೊಂಡು ಬರ್ತೀರಿ. ಮನೆಗೆ ಬಂದ ಕೂಡ್ಲೆ ಅಪ್ಪ ಏನು ಹೇಳ್ತಾರೆ, ಮಳೆಯಲ್ಲಿ ಯಾಕೆ ನೆನ್ಕೊಂಡು ಬಂದೆ, ಛತ್ರಿ ಹಿಡ್ಕೊಂಡು ಹೋಗ್ಬೋದಿತ್ತಲ್ವಾ ಅಂತ. ಅಕ್ಕ ಏನ್ ಹೇಳ್ಬೋದು, ಎಲ್ಲಿಯಾದ್ರೂ ನಿಂತು ಬರ್ಬೋದಿತ್ತಲ್ವಾ ಮಳೆ ನಿಲ್ಲೋ ತನಕ ಅಂತ. ಆದ್ರೆ ಅಮ್ಮ ಏನ್ ಹೇಳ್ಬೋದು ನೋಡಿ, ಯೋಚನೆ ಮಾಡಿ. ಮಗು ಚಂಡಿಯಾಗಿ ಬಂದ ಕೂಡಲೇ ಅಮ್ಮ ಏನ್ ಮಾಡ್ತಾಳೆ, ಓಡಿ ಹೋಗಿ ಅವಳ ಸೆರಗಿಂದ ಮೊದಲು ಮಗುವಿನ ತಲೆ ಒರೆಸ್ತಾಳೆ. ತಲೆನ ಒರೆಸಿ ಯಾರಿಗೆ ಬೈತಾಳೆ ಗೊತ್ತಾ, ಆ ಮಳೆಗೆ ಬೈತಾಳೆ ಅಮ್ಮ. ಈ ಹಾಳಾದ ಮಳೆ ನನ್ನ ಮಗು ಹೊರಗೋದಾಗ್ಲೇ ಬರ್ಬೇಕಾ, ಬೇರೆ ಸಮಯ ಇರ್ಲಿಲ್ವಾ ಅಂತ ಹೇಳಿ ಯಾರಿಗೆ ಬೈತಾಳೆ, ಮಳೆಗೆ ಬೈತಾಳೆ. ಅದು ಅಮ್ಮನ ಪ್ರೀತಿ ಅಂತಂದ್ರೆ. ಅಂತಹ ಪ್ರೀತಿ ನಮಗೆ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರು ಯಾರಿಂದಲೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಈಗ ಒಂದು ಸಾರಿ ನಮ್ಮ ಫ್ಲಾಶ್ ಬ್ಯಾಕಿಗೆ ಹೋಗುವ. ದೊಡ್ಡವರು ಕೂಡ, ನೀವು ಕೂಡ ನಿಮ್ಮ ತಂದೆ ತಾಯಿಯರ ಬಗ್ಗೆ ನೀವು ಕೂಡ ನೆನೆಸ್ಕೊಳ್ಳಿ. ನಮ್ಮ ಅಮ್ಮಂದ್ರು ಮೊದಲು ಹೇಗಿದ್ರು ಅಂತ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮಂದಿರ ಹಳೆ ಫೋಟೋ ಇದ್ರೆ ನೋಡಿ, ನಿಮ್ಗೆಲ್ಲ ಗೊತ್ತಾಗತ್ತೆ ಅಮ್ಮ ಹೇಗಿದ್ರು ಈಗ ಹೇಗಿದ್ದಾರೆ ಅಂತ. ಅಮ್ಮ ತುಂಬಾ ಚಂದ ಇದ್ರು ನಾವು ಹುಟ್ಟುವ ಮೊದಲು. ಅಮ್ಮ ತುಂಬಾ ಸಪೂರ ಇದ್ರು, ಹೌದಲ್ವಾ. ಅಮ್ಮಂದ್ರಿಗೆ ಅಮ್ಮನ ಕೂದಲು ಚಂದ ಇತ್ತು, ಉದ್ದ ಜಡೆ ಇತ್ತು, ಎಲ್ಲ ಇತ್ತು. ಅಮ್ಮ ಬೇಕಾದನ್ನ ತಿಂತಿದ್ರು, ಬೇಕಾದ ಕಡೆ ಹೋಗ್ತಿದ್ರು ಬರ್ತಿದ್ರು. ಆದ್ರೆ ನಾವು ಅಮ್ಮನ ಹೊಟ್ಟೆ ಒಳಗೆ ಬಂದ ಕೂಡ್ಲೆ ಅಮ್ಮನ ಇಡೀ ಜಗತ್ತೇ ಬದಲಾಗಿ ಹೋಯ್ತು, ಅವಳ ಜೀವನವೇ ಬದಲಾಗಿ ಹೋಯ್ತು. ಅಮ್ಮನಿಗೀಗ ನಾವು ಅಮ್ಮನ ಹೊಟ್ಟೆ ಒಳಗಿದ್ದೀವಲ್ಲ, ನಾವು ಅಮ್ಮನಿಗೆ ಎಷ್ಟು ಕಷ್ಟ ಕೊಡ್ತಿದ್ದೀವಿ,
ಅಮ್ಮನ ಹೊಟ್ಟೆ ದೊಡ್ಡದಾಗ್ತಾ ಇದೆ, ಅಮ್ಮನಿಗೆ ಬೇಕಾದ ಬಟ್ಟೆ ಹಾಕ್ಲಿಕ್ಕೆ ಆಗ್ತಿಲ್ಲ, ಅಮ್ಮನಿಗೆ ಇಷ್ಟವಾದ ತಿಂಡಿ ತಿನ್ಲಿಕ್ಕೆ ಆಗ್ತಿಲ್ಲ, ಅಮ್ಮನಿಗೆ ಊಟ ನೋಡಿದ್ರೆ ವಾಕರಿಕೆ ಬರ್ತಿದೆ. ಆದ್ರೂ ಅಮ್ಮ ಯಾವತ್ತೂ ಕೂಡ ಇದನ್ನೆಲ್ಲ ಕಷ್ಟ ಅಂತ ಅನ್ಕೊಳ್ಳೋದೇ ಇಲ್ಲ. ಹಾಗ ಅನ್ಕೊಂಡಿದ್ರೆ ನಾವೆಲ್ಲ ಇರ್ತಿದ್ವಾ ಇಲ್ಲಿ? ಖಂಡಿತ ಇಲ್ಲ. ಆಯ್ತು, ನಾವು ಹುಟ್ಟಿದ್ವಿ, ಹುಟ್ಟುವಾಗ ಸುಮ್ಮನೆ ಹುಟ್ಟಿದ್ವಾ? ಅಮ್ಮನಿಗೆ ಎಷ್ಟು ನೋವು ಕೊಟ್ಟು ಹುಟ್ಟಿದ್ವಿ ನಾವೆಲ್ಲರೂ. ಅದೇ ರೀತಿ ಆಗ ಕೂಡ ಅಮ್ಮ ಯಾವುದೇ ತನ್ನ ನೋವನ್ನ ತೋರಿಸ್ಕೊಳ್ಳೋದಿಲ್ಲ. ಅಮ್ಮ ಬರೀ ಯಾವಾಗ್ಲೂ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ನಾವು ಮೊದಲನೇ ಸಾರಿ 4 ಕಾಲಲ್ಲಿ ಹರ್ಕೊಂಡು ಹೋದ್ವಿ, ಸ್ವಲ್ಪ ಒಂದು 6-7 ತಿಂಗಳಾಗುವಾಗ. ಆಗ ಅಮ್ಮ ಏನ್ ಮಾಡಿದ್ರು, ನಮ್ಮನ್ನ ಹೊಸ್ಲಲ್ಲಿ ಕೂರಿಸಿ ನಮಗೆ ಆರತಿ ಮಾಡಿ, ನನ್ನ ಮಗು ಇವತ್ತು ಹೊಸ್ಲು ದಾಟಿತು ಅಂತ ಹೇಳಿ ಪೂಜೆ ಮಾಡಿ ಇದ್ದವರಿಗೆಲ್ಲ ಹೇಳ್ತಾಳೆ ಅಮ್ಮ ಖುಷಿಯಾಗಿ, ನನ್ನ ಮಗು ಇವತ್ತು ಹೊಸ್ಲು ದಾಟಿತು ಅಂತ. ಹೌದಲ್ಲ? ಆದ್ರೆ ಅದೇ ಅಮ್ಮ ಇವತ್ತು ನಾವೆಲ್ಲ ದೊಡ್ಡವರಾಗಿದ್ದೀವಲ್ಲ, ಅದೇ ಅಮ್ಮ ಏನಾದ್ರೂ ನಮ್ಮನ್ನ ಹೊರಗೆ ಹೋಗುವ ಪ್ರಶ್ನೆ ಮಾಡಿದ್ರೆ ನಮ್ಗೆಲ್ಲ ಸಿಟ್ಟು ಬರುತ್ತೆ. ನೀನ್ ಯಾರು ಕೇಳಲಿಕ್ಕೆ ಅಂತ ಹೇಳ್ತೀವಿ. ಆಯ್ತು, ಇನ್ನೂ ದೊಡ್ಡವರಾಗಿ ನಾವು ಈಗ ಶಾಲೆಗೆ ಹೋಗುವ ಹಂತಕ್ಕೆ ಬಂದ್ವಿ. ಶಾಲೆಗೆ ಹೋಗುವಾಗ ನಿಮ್ಗೆಲ್ಲ ಇವತ್ತು ಮೊದಲನೇ ದಿನ ಶಾಲೆ ಅಲ್ಲ, ನನ್ನನ್ನು ಸೇರಿ ಇಲ್ಲಿರುವ ತುಂಬಾ ಜನ ಅಮ್ಮಂದ್ರು ಕೂಗಿರ್ತಾರೆ. ಮಕ್ಕಳು ನೀವಿನ್ನೂ ಕೂಗ್ಲಿಲ್ಲ, ಯಾಕಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಒಟ್ಟಿಗೆ ಇದ್ದಾರೆ. ಹಾಗಾಗಿ ನಿಮ್ಮ ಮಕ್ಕಳನ್ನ ಬಿಟ್ಟು ಹೋಗುವಾಗ ಹೇಳ್ತೇನೆ, ಕೂಗ್ಲಿಕ್ಕೆ ಬರುತ್ತೆ. ಅಂದ್ರೆ ನಮ್ಮೊಳಗೊಂದು ಭಯ ಇದೆ. ಈ 4-5 ವರ್ಷ ನಮ್ಮ ಸೆರಗಿಡ್ಕೊಂಡು ನಮ್ಮೊಟ್ಟಿಗೆ ಇದ್ದಂತ ಒಂದು ಮಗು ಏಕಾಏಕಿ ಒಂದು ಗೊತ್ತಿಲ್ಲದ ಜಾಗದಲ್ಲಿ ಹೇಗಿರುತ್ತೇನೋ, ಅದಕ್ಕೆ ಎಷ್ಟು ನೋವಾಗುತ್ತೇನೋ, ಅದಕ್ಕೆ ಅಮ್ಮನ ನೆನಪಾಗುತ್ತೇನೋ, ಅದಕ್ಕೆ ಏನಾದ್ರೂ ಬೇಕಾದ್ರೆ ಯಾರ ಹತ್ರ ಕೇಳುತ್ತದು ಅಂತ ಎಣಿಸಿ ನನ್ನನ್ನು ಸೇರಿ ನಾನು ಕೂಗಿದ್ದೇನೆ ನನ್ನ ಮಗುವನ್ನ ಮೊದಲನೇ ಸಾರಿ ಶಾಲೆಗೆ ಬಿಟ್ಟು ಬಂದಾಗ. ಅಂತ ಅಮ್ಮನನ್ನ ನಾವೆಲ್ಲ ದೊಡ್ಡವರಾದ್ಮೇಲೆ ಏನ್ ಮಾಡ್ತೀವಿ? ಸ್ವಲ್ಪನೂ ಯೋಚನೆ ಮಾಡದೆ ಯಾವುದೋ ವೃದ್ಧಾಶ್ರಮದಲ್ಲಿ, ಅನಾಥಾಶ್ರಮದಲ್ಲಿ ಚೂರು ಯೋಚನೆ ಮಾಡದೆ ಬಿಟ್ಟು ಬರ್ತೀವಲ್ಲ ನಾವು. ಬೆಳಗ್ಗೆ ಹೋಗಿ ಮಧ್ಯಾಹ್ನ ವಾಪಸ್ ಬರುವ ಮಗುವಿನ ಬಗ್ಗೆ ಅಮ್ಮ ಅಷ್ಟು ಕೂಗುವಾಗ, ಯೋಚನೆ ಮಾಡುವಾಗ, ಯಾವುದೋ ಗೊತ್ತಿಲ್ಲದ ಜಾಗದಲ್ಲಿ ಅನಾಥರಾಗಿ ಅಮ್ಮನ್ನ ನಾವು ಬಿಟ್ಟು ಯೋಚನೆ ಮಾಡದೆ ಬಂದಾಗ ಯೋಚನೆ ಮಾಡಿ, ನಾವೆಲ್ಲ ಮನುಷ್ಯರ? ನಮಗೆಲ್ಲ ಮನುಷ್ಯತ್ವ ಅನ್ನೋದು ಇದೆಯಾ? ಖಂಡಿತ ಇಲ್ಲ. ನಾವೀಗ ಏನು ಅನುಭವಿಸ್ತಿದ್ದೀವಿ ಈ ಜೀವನ, ಇದು ನಮ್ಗೆಲ್ಲ ಸುಲಭವಾಗಿ ಬರಲಿಲ್ಲ. ಅಪ್ಪ ಅಮ್ಮ ಎಷ್ಟೋ ಕಷ್ಟಪಟ್ಟು, ಎಷ್ಟೋ ದಿನ ಊಟ ಬಿಟ್ಟು ನಮ್ಮನ್ನೆಲ್ಲ ಸಾಕಿದ ಪರಿಣಾಮ ನಾವಿವತ್ತು ಈ ಹಂತದಲ್ಲಿದ್ದೇವೆ. ಅಪ್ಪಂದ್ರು, ಇಲ್ಲಿ ತುಂಬಾ ಜನ ಅಪ್ಪಂದ್ರು ಬಂದಿದ್ದಾರೆ. ಮೊದಲನೇ ದಿನ ನನ್ನ ಮಗುವನ್ನು ಶಾಲೆ ನೋಡ್ಬೇಕು, ಮಗು ಹೇಗಿರುತ್ತೆ ಶಾಲೆಯಲ್ಲಿ ಅಂತ ಹೇಳಿ ನೋಡ್ಲಿಕ್ಕೆ ಬಂದಿದ್ದಾರೆ. ಎಷ್ಟೋ ಜನ ಅಪ್ಪಂದ್ರು ಇವತ್ತಿಗೂ ಕೂಡ ಖಾಲಿ 30 ರೂಪಾಯಿ ಉಳಿಸ್ಲಿಕ್ಕೋಸ್ಕರ ಬೆಳಗ್ಗೆ ಸಂಜೆ 4-5 ಕಿಲೋಮೀಟರ್ ನಡೆದುಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಯಾಕೆ ಗೊತ್ತಾ? ಒಂದು ದಿನ 30 ರೂಪಾಯಿ ಉಳಿಸಿದ್ರೆ ಒಂದು ತಿಂಗಳಿಗೆ ಎಷ್ಟಾಯ್ತು? 900 ರೂಪಾಯಿ, ಹತ್ರ 1,000 ಆಯ್ತು. ಆ 1,000 ಇದ್ರೆ ನನ್ನ ಮಗನನ್ನ ಸ್ಕೂಲಿಗೆ ವ್ಯಾನ್ ಅಲ್ಲಿ ಕಳಿಸ್ಬೋದಲ್ಲ ಅಂತ ಅಪ್ಪ ಅವತ್ತಿಗೂ ಕಷ್ಟಪಡ್ತಿದ್ರು. ಅವ್ರು ಸಣ್ಣವರಿದ್ದಾಗ ಕೂಡ ಅಪ್ಪ ಶಾಲೆಗೆ ಹೋಗುವಾಗ ನಡ್ಕೊಂಡೇ ಹೋಗ್ತಿದ್ರು, ಅಪ್ಪ ಅಮ್ಮನಿಗೆ ಕಷ್ಟ ಆಗುತ್ತೆ ಅಂತ. ಈಗ ದೊಡ್ಡವರಾದ್ಮೇಲೆ ಈಗ ಕೂಡ ನಡ್ಕೊಂಡೇ ಹೋಗ್ತಿದ್ದಾರೆ, ತನ್ನ ಮಕ್ಕಳಿಗೆ ಕಷ್ಟ ಆಗ್ಬಾರ್ದು ಅಂತ ಹೇಳಿ. ಅಂತಹ ಒಂದು ಜೀವ ಅಪ್ಪನ ಜೀವ. ಅಂತ ಅಪ್ಪನ ಜೀವಕ್ಕೆ ಅಮ್ಮ ಮನೆಯಲ್ಲೂ ಕೆಲಸ ಮಾಡ್ತಾರೆ, ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ. ಎಷ್ಟೋ ಜನ ಅಮ್ಮಂದ್ರು ನಾನು ನೋಡಿದ್ದೇನೆ, ಟೈಲರಿಂಗ್ ಹೋಗ್ತಾರೆ, ಗಾರ್ಮೆಂಟ್ಸಿಗೆ ಹೋಗ್ತಾರೆ. 1 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ 100 ರೂಪಾಯಿ ಸಿಗುತ್ತೆ ಅಂತ ಹೇಳಿ ಆ 100 ರೂಪಾಯಲ್ಲಿ ತನ್ನ ಮಕ್ಕಳಿಗೆ ಏನಾದ್ರೂ ಕೊಡಿಸ್ಬೋದಲ್ಲ ಅಂತ ಆಸೆಯಲ್ಲಿ, ಕೈಯಲ್ಲಿ ಆಗದಿದ್ರು ಕಾಲಲ್ಲಿ ಬಲ ಇಲ್ಲದಿದ್ರು ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಮ್ಮ. ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ಅಂತಹ ಒಂದು ಅಪ್ಪ ಅಮ್ಮನನ್ನ ನಾವು ಯಾವತ್ತೂ ಕಣ್ಣೀರು ಹಾಕಿಸ್ಬಾರ್ದು ಮಕ್ಕಳೇ. ಅಪ್ಪ ಅಮ್ಮನ ಮಾತನ್ನ ಮೀರಬಾರ್ದು ಯಾವತ್ತೂ ಕೂಡ. ಅದೇ ರೀತಿ ಇಲ್ಲಿ ಮಕ್ಕಳು ಸಣ್ಣವರಾದ ಕಾರಣ ನಾನು ತಂದೆ ತಾಯರಿಗೆ ಕೆಲವೊಂದು ಕಿವಿ ಮಾತು ಅಷ್ಟೇ. ದಯವಿಟ್ಟು ಮಕ್ಕಳಿಗೆ ಇಷ್ಟು ಸಣ್ಣ ಮಕ್ಕಳಿಂದಲೇ ಸಂಸ್ಕಾರವನ್ನ ಕಲಿಸಿಕೊಡಿ. ಮನೆಗೆ ಹಿರಿಯರು ಬಂದಾಗ ಅವರಿಗೆ ನಮಸ್ಕಾರ ಮಾಡುವುದು, ಹೊರಗೆ ಹೋಗುವಾಗ ತಂದೆ ತಾಯರ ಕಾಲಿಗೆ ನಮಸ್ಕಾರ ಮಾಡುವುದು, ದೇವರಿಗೆ ನಮಸ್ಕಾರ ಮಾಡುವುದು. ಮನೆಗೆ ಯಾರಾದ್ರೂ ಬಂದಾಗ ನಾವು ಟಿವಿ ಆನ್ ಮಾಡಿ ಕೂತು ಮನೆಗೆ ಬಂದವರ ಹತ್ರ ನಾವು ಮಾತಾಡ್ತಿದ್ರೆ ಮಕ್ಕಳು ಟಿವಿ ಆನ್ ಮಾಡಿ ಕೂತಿರ್ತಾರೆ. ನಾನು ಗಮನಿಸಿದ್ದೀನಿ, ತುಂಬಾ ಕಡೆ ಹಾಗಾಗುತ್ತೆ.
ಅದು ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ಸಂಸ್ಕಾರ ಅಲ್ಲ. ಟಿವಿ ನಿಲ್ಲಿಸಿ ಹಿರಿಯರಿಗೆ ಬಂದವರಿಗೆ ನಮಸ್ಕಾರ ಮಾಡುವುದನ್ನು ಹೇಳಿಕೊಡಿ. ಆದಷ್ಟು ಮೊಬೈಲ್ ಅನ್ನು ಕಡಿಮೆ ಉಪಯೋಗ ಮಾಡಿ. ನಾವು ಮಕ್ಕಳಿಗೆ ಹೇಳೋದಲ್ಲ ಮೊಬೈಲ್ ನೋಡಬೇಡಿ ಅಂತೇಳಿ, ನಾವು ಅದನ್ನ ಪಾಲಿಸೋಣ. ಮೊದಲಿಗೆ ನಾವು ಮೊಬೈಲ್ ನೋಡೋದನ್ನ ನಾವು ಕಡಿಮೆ ಮಾಡೋಣ. ಮಕ್ಕಳು ನಮ್ಮೊಟ್ಟಿಗೆ ಇದ್ದಷ್ಟು ಸಮಯ ನಾವು ಮಕ್ಕಳೊಟ್ಟಿಗೆ ಕಳಿಬೇಕು. ನಾವು ಮೊಬೈಲ್ ನೋಡ್ತಾ ಅವರನ್ನ ನೋಡಬೇಡಿ ಅಂದ್ರೆ ಅದು ಸರಿಯಲ್ಲ. ಟಿವಿ ಆಗ್ಲಿ ಮೊಬೈಲ್ ಆಗ್ಲಿ, ಇತ್ತೀಚೆಗೆ ನೀವು ನೋಡಿರ್ಬೋದು, ಒಂದು 11 ವರ್ಷದ ಹುಡುಗ ತಾಯಿ ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿ 4 ಫ್ಲೋರ್ ಬಿಲ್ಡಿಂಗ್ ಮೇಲೆ ಹತ್ತಿ ನಿಂತಿದ್ದ, ನಾನು ಕೆಳಗೆ ಹಾರ್ತೇನೆ ಅಂತ ಹೇಳಿ. ಆ ಪರಿಸ್ಥಿತಿ ನಮ್ಗೆಲ್ಲ ಬೇಕಾ? ಆ ಮಟ್ಟಕ್ಕೆ ನಾವು ನಮ್ಮ ಮಕ್ಕಳನ್ನ ಕರೆದುಕೊಂಡು ಹೋಗ್ಬೇಕಾ? ಬೇಡ. ಇನ್ನೂ ವಿಷಯಗಳಿದೆ, ಅದು ಹೇಳಿದ್ರೆ ನಿಮ್ಗೆ ತುಂಬಾ ಶಾಕ್ ಆಗ್ಬೋದು. ಅಂತ ವಿಷಯಗಳೆಲ್ಲ ನಡೀತಿದೆ ಮೊಬೈಲ್ ಕಾರಣಕ್ಕೋಸ್ಕರವಾಗಿ. ದಯವಿಟ್ಟು ಆದಷ್ಟು ನೀವು ಮೊಬೈಲ್ ಉಪಯೋಗ ಮಾಡೋದನ್ನ ಕಡಿಮೆ ಮಾಡಿ, ಮಕ್ಕಳಿಂದ ಸಹ ಅಭ್ಯಾಸವನ್ನ ತಪ್ಪಿಸಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕಲಿಸಿಕೊಡಿ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಏನೆಲ್ಲ ಕಲಿಸಿಕೊಡ್ಬೇಕು ಎಲ್ಲವನ್ನೂ ಕಲಿಸಿಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ.